ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರದಲ್ಲಿರುವಂಥ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ವೆಸ್ಟ್ಗೆ ಸೌತ್ ಕಾರ್ನರ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಬಂದು ನಮಗೆ 31 ಇದೆ. ಓಕೆ, ಹಂಗೆ ನಮಗೆ ಈ ಕಡೆ ಬಂದರೆ ನಮಗೆ 21 ಬರುತ್ತೆ. ಅಂದರೆ ಈಸ್ಟಿಂದ ನಾರ್ತ್ಗೆ 21 ಬರುತ್ತೆ ನಿಮಗೆ. ಈ ಕಡೆ ವೆಸ್ಟಿಂದ ಸೌತ್ಗೆ 31 ಬರುತ್ತೆ ನಿಮಗೆ. ಟೋಟಲ್ಲು 750 ಸ್ಕ್ವೇರ್ ಫೀಟ್ ಇದೆ ಇದು ರೇಟ್ನ ಲಾಸ್ಟಲ್ಲಿ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ ನೀವು. ಹಾಗೆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಇಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ, ಪಂಡ್ರಮ್ಯಾಕ್ಸ್ ಡಿಸೈನ್ ಮಾಡಿ ನಿಮಗೆ. ಹಾಗೆ MS ಅಲ್ಲೇ ನಿಮಗೆ ರೈಸರ್ ಕಟಿಂಗ್ ಕೂಡ ಮಾಡಿದ್ದಾರೆ. ಇನ್ನೊಂದು ಏನಂದರೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸೆಟ್ರ್ ಹಾಕಿದ್ದಾರೆ. ಇಲ್ಲಿ ಬಂದು ನಿಮಗೆ ಒಂದು ಕಮರ್ಷಿಯಲ್ ಬೇಕಾದ್ರೂ ಮಾಡ್ಕೋಬೋದು. ರೆಂಟ್ ಕೊಡ್ತೀನಿ ಅಂದರೆ ಆರಾಮಾಗಿ ನಿಮ್ಗೆ ಒಂದು 15,000 ರೂಪಾಯಿ ರೆಂಟ್ ಬರುತ್ತೆ. ಬೇಡ ಅಂದರೆ ಕಾರ್ ಪಾರ್ಕಿಂಗ್ ಕೂಡ ಮಾಡ್ಕೋಬೋದು. ನಿಮಗೆ 2 in 1 ಆಪ್ಷನ್ ಕೊಟ್ಟಿದ್ದಾರೆ. ಇನ್ನೊಂದ್ಸತಿ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ ನೋಡಿ. ಈ ಕಡೆನೂ ಅಷ್ಟೇ ನಿಮಗೆ 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಹಾಗೆ ಈ ಕಡೆ 40 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಹಾಗೆ ಮುಂದೆನೇ 80 ಫೀಟ್ ರಸ್ತೆ ಇದೆ. ನಿಯರ್ ಬೈ ನಿಮಗೆ ಬನ್ನಾರ್ಘಟ್ಟ ರೋಡ್. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನಿದೆ ಅಂತ ಒಂದ್ಸತಿ ನೋಡೋಣ. ಒಂದ್ಸತಿ ಬನ್ನಿ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ನೀವು ನೋಡ್ಬೋದು, ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೋಬೋದು. ಆರಾಮಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ನೋಡ್ಬೋದು, ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಮೇಲ್ಗಡೆ ಅಷ್ಟೇ UP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇದಕ್ಕೆ ಲಿಫ್ಟ್ ಕೂಡ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಕಾವೇರಿ ಕಲೆಕ್ಷನ್ ಆಗಿದೆ. ಆಲ್ರೆಡಿ ಮೀಟ್ರ್ ತಗೊಂಡಿದ್ದಾರೆ ಇವರ, ಕಾವೇರಿ ಕಲೆಕ್ಷನ್ ಆಗೋಗಿದೆ. ಹಾಗೆ ಇಲ್ಲಿ ಬಂದು ಬೋರ್ ಬಂದಿದೆ. ಇದು ಬೋರ್ ಬಂದು ನಿಮಗೆ 1100 ಅಡಿ ಹೋಗಿದೆ. ಹಾಗೆ ಸಂಪು ನಿಮಗೆ 14,000 ಲೀಟ್ರ್ ನೀರು ಹಿಡಿಸೋಷ್ಟು ಸಂಪಿದೆ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು, ನಮಗೆ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೇ ಗ್ಯಾಸ್ ಪ್ರೊವಿಷನ್ ಕೂಡ ಇದೆ ನಿಮಗೆ. ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿರುತ್ತೆ. ನಿಯರ್ ಬೈ ತುಂಬ ಹತ್ರ ಇದೆ ನಿಮ್ಗೆ ಮೈನ್ ರೋಡಿಗೆ. ತುಂಬ ಒಳಗಡೆ ಏನಿಲ್ಲ, ಇದು ಒಳಗಡೆ ಹತ್ರನೇ ಇದೆ. ಓಕೆ, ಒಂದು ಸತಿ ನಾನು ನೋಡಿಸ್ತೀನಿ. ಆ ಕಡೆಯಿಂದ ನಿಮಗೆ ಶೆಟ್ರ್ ನೋಡಿಸಿದ್ನಲ್ಲ, ಇಲ್ಲಿ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಸಾಮಾನೆಲ್ಲ ಹಂಗಂಗೆ ಇದೆ ನೋಡ್ಬೋದು. ಓಕೆ ನೋಡಿ, ನಾವಲ್ಲಿ ಹೇಳ್ದಂಗೆ ನಿಮಗೆ ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು. ಇಲ್ಲಾಂದರೆ ಸಣ್ಣದಾಗಿ ಒಂದು ಅಂಗಡಿ ಕೂಡ ಮಾಡ್ಕೋಬೋದು. ನಿಮಗೆ ಸುತ್ತಮುತ್ತ ಅಂಗಡಿ ಯಾವುದೂ ಇಲ್ಲ ಜಾಸ್ತಿ. ಬೇಕಂದ್ರೆ ಅಂಗಡಿ ಮಾಡ್ಕೊಳ್ಳೋರು ಅಂಗಡಿ ಮಾಡ್ಕೋಬೋದು, ಇಲ್ಲ ರೆಂಟು ಕೊಡ್ತೀನಿ ಅಂದರೆ ರೆಂಟು ಕೊಟ್ಕೋಬೋದು ನಿಮಗೆ. ಇದು 2 in 1 ಆಪ್ಷನ್ ಹೇಳ್ತೀನಿ ನಿಮಗೆ. ಓಕೆ, ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗೋಣ, ಏನಿದೆ ಅಂತ ನೋಡೋಣ ಅನಿಸುತ್ತೆ. ಬನ್ನಿ, ಮೇಲೆ ಹೋಗೋಣ. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ. ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ಗೇಟು ಅಷ್ಟೇ ನಿಮಗೆ ಸೈಡು ಸ್ಲೈಡಿಂಗ್ ಬರುತ್ತೆ ನಿಮಗೆ ನೋಡಿ. ಮೇಲಿಂದ ಇಲ್ಲಿವರೆಗೂ ಬರುತ್ತೆ ನಿಮಗೆ. ಬೇಕಂದರೆ ನಿಮಗೆ ರಿಮೋಟ್ ಕೂಡ ಹಾಕ್ಸ್ಕೋಬೋದು ನೀವು, ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಮೇಲೆ ಹೋಗೋಣ. ಹಾಗೆ ಫ್ಲೋರಿಂಗ್ ನೋಡ್ತಾ ಇದ್ದೀನಿ. ಮೆಟ್ಲಿದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ. 3 ಅಡಿ ಜಾಗ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ. ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಫುಲ್ ಕವರ್ ಮಾಡಿದ್ದಾರೆ. ಇದು ಬಂದು ನಿಮಗೆ ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಮೇಲ್ಗಡೆ ಅಷ್ಟೇ, ಮೇಲ್ಗಡೆ ಬಂದರೆ ನಿಮಗೆ ಧಾರಾಳವಾಗಿ ನೋಡ್ಬೋದು. 4 ಜನ ನಿಂತ್ಕೊಳ್ಳೋಷ್ಟು ಜಾಗ ಇದೆ. ಇಲ್ಲಿ MS ಗೇಟ್ ಕೊಟ್ಟಿದ್ದಾರೆ ನೋಡ್ಬೋದು. ಫುಲ್ಲು MS ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಗ್ರಿಲ್ ಮಾಡಿದ್ದಾರೆ. ಹಾಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ನಾವು ಬಂದ ಜಾಗ ಒಂದು ಸತಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಔಟ್ಸೈಡ್ ಯಾರೂ ಬರೋಂಗಿಲ್ಲ. ಫುಲ್ ಕವರ್ ಮಾಡಿದ್ದಾರೆ ನಿಮಗೆ. ಹಾಗೆ ಮೇಲ್ಗಡೆ ಕೂಡ ನೋಡ್ಬೋದು, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. POP ಡೋರ್ ಬಂದು ಈಸ್ಟ್ ಆಗಿರುತ್ತೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಬಾಗಿಲು ನೋಡಿಸ್ತಾ ಇದ್ದೀನಿ. ಬಾಗಿಲು ಬಂದು ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ, ಬರ್ಮಾ ಟೀಕ್ ವುಡ್ಡು ನೋಡ್ಬೋದು. ತುಂಬ ಸಾಲಿಡ್ ಆಗಿದೆ, ಕೈಯಿಂದ ಮಾಡಿಸಿರೋದು ಇದನ್ನು. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ.
ನಿಮಗೆ ಇದು ಬಂದ್ಬಿಟ್ಟು 750 ಸ್ಕ್ವೇರ್ ಫೀಟ್ ಥರ ಕಾಣಲ್ಲ, ನಿಮಗೆ 30-40 ಥರನೇ ನಿಮಗೆ ಮಾಡಿದ್ದಾರೆ. ನೀವು ನೋಡ್ಬೋದು, ನಿಮಗೆ ಫೀಲ್ ಎಲ್ಲ 30-40 ಬರುತ್ತೆ. ನಿಮಗೆ ಮೇಲ್ಗಡೆ ನೋಡಿಸ್ತಾ ಇದ್ದೀನಿ, POP ಫಾಲ್ ಸೀಲಿಂಗ್ ನೋಡಿಸ್ತಾ ಇದ್ದೀನಿ. ಮನೆ ಒಳಗಡೆ ಬಂದಿದ ತಕ್ಷಣ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಫ್ಲೋರಿಂಗ್ ಅಷ್ಟೇ, ಇದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಿಮಗೆ ಮೇಲ್ಗಡೆ ನೋಡ್ಬೋದು POC ವಿತ್ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ಕಾಂಬಿನೇಷನಲ್ಲಿ. ಹಾಗೆ ಫ್ಯಾನ್ ಆಗಲಿ ಜೂಮರ್ ಆಗಲಿ ಇವರೇ ಹಾಕಿದ್ದಾರೆ. ಲೈಟಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಈ ಕಡೆ ಬಂದು ವೆಸ್ಟ್ ಬರೋದ್ರಿಂದ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ. ವೆಸ್ಟ್ ಸೈಡು ಕಿಟಕಿನೂ ಅಷ್ಟೇ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಾರಿಂದ ನೋಡಿಸ್ತಾ ಇದ್ದೀನಿ. TV ಯೂನಿಟ್ ಬಂದಿದೆ ಅಲ್ಲಿ ದೊಡ್ಡದಾಗಿ. ಧಾರಾಳವಾಗಿ ನೀವು 90 ಇಂಚಸ್ TV ಹಾಕೋಬೋದು. ಕೇಬಲ್ ಕಲೆಕ್ಷನ್ ಆಗಲಿ, ಆಮೇಲೆ ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ. ನಿಮಗೆ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ POP ಫಾಲ್ ಸೀಲಿಂಗು. ಒಂದು ಒಳ್ಳೆ ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೂ ಅಷ್ಟೇ ನಿಮ್ಗೆ ನೋಡಿ, ಫೋಟೋಸ್ ಆಗಲಿ ಸಮ್ ಡಿಸೈನ್ಸ್ ಆಗಲಿ ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ಪ್ಲಾಸ್ಟಿಕ್ ಗಾರ್ಡನ್ ಬೇಕಾದ್ರೂ ಮಾಡ್ಕೋಬೋದು ಡಿಸೈನಾಗಿ, ನೀಟಾಗಿ ಚೆನ್ನಾಗಿದೆ. ನಿಮಗೆ ಇಲ್ಲಿಂದ ನಿಮ್ಗೆ ಎಲ್ ಶೇಪ್ ದೊಡ್ಡದಾಗಿ ಸೋಪ್ ಹಾಕೋಬೋದು. ಇಲ್ಲಿಂದ ಅಲ್ಲಿವರೆಗೂ ಸೋಪ್ ಹಾಕೋಬೋದು ನಿಮಗೆ ಆರಾಮಾಗಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ವೀಡಿಯೋದಲ್ಲಿ ನೋಡೋದಕ್ಕೂ ರಿಯಲಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಬಂದು ಒಂದ್ಸತಿ ರಿಯಲಾಗಿ ನೋಡಿದ್ರೆ ಇದ್ರ ಲುಕ್ ಇನ್ನೂ ಜಾಸ್ತಿ ಇರುತ್ತೆ, ನಿಮಗೆ ಕಮ್ಮಿ ಅಂತೂ ಕಾಣಲ್ಲ ನಿಮಗೆ. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಸಣ್ಣದಾಗಿ. ಹಾಗೆ ಇಲ್ಲಿ ಲಿಫ್ಟ್ ಬಂದಿದೆ, ನೀವು ನೋಡ್ಬೋದು. ಬನ್ನಿ ಅಡುಗೆ ಮನೆ ನೋಡಿಸ್ತೀನಿ. ಇದು ಬಂದು ನಮಗೆ ಅಡುಗೆ ಮನೆ ಆಗಿರುತ್ತೆ. ತುಂಬ ದೂರವಾಗಿದೆ, ದೊಡ್ಡದಾಗಿದೆ ಅಡುಗೆ ಮನೆ ಅಂತ ಹೇಳ್ಬೋದು. ಇನ್ನೊಂದ್ಸತಿ ಫುಲ್ ನೋಡಿಸ್ಬಿಡ್ತೀನಿ. ಕೆಳಗಡೆ ಎಲ್ಲ ಕಬೋರ್ಡ್ಗಳಿದೆ ನೋಡ್ಬೋದು. ಹಂಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಮೇಲೆ ಇಲ್ಲಿಂದ ಇಲ್ಲಿವರೆಗಿದೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಈ ಕಡೆ ಇಲ್ಲಿ ಧಾರಾಳವಾಗಿ ನೀವು ಡೈನಿಂಗ್ ಟೇಬಲ್ ಮಡಿಕೋಬೋದು. ನೀವು 4 ಜನ ಕೂತ್ಕೊಳ್ಳೋಷ್ಟು, ಇನ್ನೂ ದೊಡ್ಡದಾಗಿ ಹಾಕೊಂತೀನಿ 6 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿ ಡೈನಿಂಗ್ ಟೇಬಲ್ ಮಡಿಕೋಬೋದು ನಿಮಗೆ. ಹಾಗೆ ಇಲ್ಲಿ ದೇವ್ರ ಮನೆ ಬಂದಿದೆ. ಇಲ್ಲಿನ್ನೂ ಬಾಗಿಲು ಮಾಡಿಲ್ಲ, ಬಾಗಿಲೆಲ್ಲ ಬರುತ್ತೆ. ಇನ್ನೂ ಸ್ವಲ್ಪ ಕೆಲಸ ಇದೆ, ಇನ್ನೊಂಚೂರು ಕೆಲಸ ಇದೆ. ಇದಕ್ಕೂ ಅಷ್ಟೇ ಟೀಕ್ ವುಡ್ಡೆಲ್ಲ ಬರುತ್ತೆ ನಿಮಗೆ ದೇವ್ರ ಮನೆ ಬಾಗಿಲು. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ, ನೋಡ್ಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಮಿಕ್ಸಿ ಓವನ್ನ ಮಡಿಕೊಂತೀನಿ ಅಂದರೆ ಇಲ್ಲೇ ಮಡಿಕೋಬೋದು. ಇಲ್ಲೂ ಕೂಡ ಜಾಗ ಇದೆ. ಇಲ್ಲೂ ಕೂಡ ಕಬೋರ್ಡ್ ಕೊಟ್ಟಿದ್ದಾರೆ. ಅಂದರೆ ಜಾಗನ ಯಾವುದನ್ನು ವೇಸ್ಟ್ ಮಾಡಿಲ್ಲ. ಸ್ಟೋರೇಜಿಗೆ ನಿಮಗೆ ಆರಾಮಾಗಿ ಸ್ಟೋರೇಜ್ ಮಾಡ್ಕೋಬೋದು ಒಳಗಡೆ. ಹಾಗೆ ಇಲ್ಲಿ ನೋಡಿಸ್ತೀನಿ, ಇಲ್ಲಿ ನೋಡ್ಬೋದು ಫ್ರೂಟ್ಸ್ ಮಾಡಬೇಕು, ಬಿಟ್ಟುಗಳೆಲ್ಲ ಮಾಡ್ತಿದ್ದಾರೆ. ಫ್ರೂಟ್ಸ್ ಬಿಟ್ಟು ಹಾಗೆ ನಮಗೆ ಇದು ಬಂದ್ಬಿಟ್ಟು ಸ್ಕ್ವಾಟ್ಸ್ ಯೂಸ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಬಂದ್ಬಿಟ್ಟು ನಮಗೆ ಸೌತ್ ಸೈಡ್ ಕಿಟಕಿ ಬಂದಿದೆ, ಅಗ್ನಿಮೂಲೆ ಬಂದಿದೆ. ಇಲ್ಲಿ ಇದು ಅಗ್ನಿಮೂಲೆ ಬರುತ್ತೆ. ನಿಮಗೆ ಕಿಟಕಿ ಬಂದಿರೋದ್ರಿಂದ ನಿಮಗೆ ಕಾರ್ನರ್ ಆಗಿರೋದ್ರಿಂದ ಕಿಟಕಿ ಕೊಟ್ಟಿದ್ದಾರೆ. ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ನಿಮಗೆ ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಅಕ್ವಾಗಾರ್ಡ್ ಬರುತ್ತೆ ನಿಮಗೆ. ಇಲ್ಲಿ ಕೊಳಾಯಿ ಸಿಂಕ್ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಮಗೆ. ಇನ್ನು ಸಣ್ಣ ಪುಟ್ಟ ಕೆಲಸ ಇದೆ, ಎಲ್ಲ ಕ್ಲಿಯರ್ ಆಗಿಲ್ಲ. ಸಾಫ್ಟ್ ಕ್ಲೋಸರ್ಸು. ಹಾಗೆ ಈ ಕಡೆ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್ ಬರುತ್ತೆ. ನಿಮಗೆ ಇಲ್ಲಿ ಚಿಮ್ನಿಗೆ ಜಾಗ ಕೊಟ್ಟಿದ್ದಾರೆ ನೋಡಿ, ಪಾಯಿಂಟ್ ಕೊಟ್ಟಿದ್ದಾರೆ. ಔಟ್ಸೈಡ್ ಹೋಗುತ್ತೆ ಚಿಮ್ನಿ ನಿಮಗೆ. ಹಾಗೆ ಇದಕ್ಕೊಂದು ಪ್ಯಾನಿಟ್ರಿ ಕೂಡ ಬಂದಿದೆ ನಿಮಗೆ ದೊಡ್ಡದಾಗಿ. ಅಡುಗೆ ಮನೆ ಅಂತೂ ಧಾರಾಳವಾಗಿದೆ, ನಿಮಗೆ ದೊಡ್ಡದಾಗಿದೆ ನಿಮಗೆ. ಹಾಗೆ ಇಲ್ಲಿ 4 ರೂಮ್ ಬರುತ್ತೆ, ಬೆಡ್ರೂಮ್ ನಿಮಗೆ. ಕಾರ್ನರ್ ಮನೆ ಹುಡುಕ್ತಾ ಇರ್ತೀರಲ್ಲ ಅವ್ರು ನೋಡ್ಬೋದು, ತುಂಬ ಚೆನ್ನಾಗಿದೆ ಮನೆ. ಇದು ಬಂದು ಅಡುಗೆ ಮನೆ ಡೀಟೇಲ್ಸ್ ಆಗುತ್ತೆ. ಮೇಲ್ಗಡೆ ನೋಡ್ಬೋದು ನೀವು, ಓವರ್ ಹೆಡ್ ಕಬೋರ್ಡ್ ಇದೆ ಫುಲ್ಲು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಬಂದಿದೆ.
ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇದು ರೆಸ್ಟ್ ರೂಮ್ ಆಗಿರುತ್ತೆ ಫಸ್ಟ್ ಫ್ಲೋರ್ಗೆ. ಕಿಟಕಿ ಕೊಟ್ಟಿದ್ದಾರೆ, ಬೇಕಾದ್ರೆ ತಗೋಬೋದು ನೀವು. ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ನಮಗೆ ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ. POP ಫಾಲ್ ಸೀಲಿಂಗ್ ಆಗಿದೆ. ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಎಲ್ ಶೇಪಲ್ಲಿ ದೊಡ್ಡದಾಗಿದೆ ನಮಗೆ. ಇದು ಬಂದು ನಮಗೆ ಹಾಲ್ ಆಗಿರುತ್ತೆ. ನಮಗೆ POP ಫಾಲ್ಸ್ ಕೂಡ ಆಗಿದೆ. ಈಗ TV ಯೂನಿಟ್ ಬಂದಿದೆ ಈ ಕಡೆ, ಲಿಫ್ಟು. ಓಕೆ, ಹಂಗಾರೆ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ಗೆ ಕಾಂಬಿನೇಷನ್ನು ಬ್ಲ್ಯಾಕ್ ಕಲರ್ ಎತ್ಕೊಟ್ಟಿದ್ದಾರೆ. ಇಲ್ಲೂ ನೋಡಿ ನಿಮಗೆ ಲೆಫ್ಟ್ ಸೈಡ್ ಇರೋದ್ರಿಂದ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಇಲ್ಲೂ ಕೂಡ ಹಾಗೆ ಮೇಲ್ಗಡೆ ಬಂದರೆ ನಿಮಗೆ ಇಲ್ಲೂ ಕೂಡ ನಿಮಗೆ ಪ್ಯಾನಿಟ್ರಿಗಳು ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಐಟಮ್ಗಳು ಮಡಿಕೊಳ್ಳೋಕ್ಕೆ. ಅಂದರೆ ಕಿಚನ್ಸ್ ಆಗಿ ಏನೇನು ಮಾಡ್ಬೋದು, ಡಿಪೆಂಡು. ಅಂದರೆ ನಿಮಗೆ ಜಾಗನ ವೇಸ್ಟ್ ಮಾಡಿಲ್ಲ ಅವರು. ಓಕೆ, ಹಾಗೆ ನಾನು ಲೆಫ್ಟ್ ಸೈಡ್ ಬಂದರೆ ನಮಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸಾರಿ, ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ಕಾಂಬಿನೇಷನ್ ಆಗಿ ನಿಮಗೆ ಇದು ಸೇಮ್ ಇಟಾಲಿಯನ್ ಮಾರ್ಬಲ್ ಸ್ಟೈಲಲ್ಲೇ ಕಾಣುತ್ತೆ. ನಿಮಗೆ ಫ್ಲೋರಿಂಗು ಫುಲ್ ನೋಡ್ಬೋದು, ಒಳ್ಳೆ ಡಿಸೈನ್ ಮಾಡಿದ್ದಾರೆ. ನಿಮಗೆ ಫ್ಯಾನ್ ಕೂಡ ಹಾಕಿದ್ದಾರೆ. ಕಿಂಗ್ ಸೈಜ್ ಕಾಟು. ಹಾಗೆ ಈ ಕಡೆ ಬಂದು ನಮಗಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ವಾರ್ಡ್ರೋಬು ಆಮೇಲೆ ಫೈಲ್ಗಳು ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನಿದ್ರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಜಾಗ ಇದೆ. ಇಲ್ಲೂ ಅಷ್ಟೇ ನಾರ್ತ್ ಸೈಡ್ ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ. ನಮಗೆ ಇಲ್ಲಿ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಇಲ್ಲೇನಂದರೆ ಫ್ಯಾನ್ ಆಗಲಿ ಲೈಟ್ ಆಗಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಫ್ಯಾನು ಲೈಟು ಆಮೇಲೆ ಫ್ಯಾನು ಲೈಟೆಲ್ಲ ಹಾಕಿದ್ದಾರೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಬ್ಯಾಲೆನ್ಸ್ ಇದೆ ಅಷ್ಟೇ ನಮಗೆ. ಹಾಗೆ ಈ ಕಡೆ ಬಂದರೆ ಇಲ್ಲೂ ಅಷ್ಟೇ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅಲ್ಲೂ ಇದೆ ವಾರ್ಡ್ರೋಬು. ಓಕೆ, ಇಲ್ಲೂ ಇದೆ ನಿಮಗೆ ನೋಡ್ಬೋದು. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಇದೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ, ಒಂದು ಮಾಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬಂದಿದೆ, ನೋಡ್ಬೋದು. ದೊಡ್ಡದಾಗಿದೆ. ನಿಮಗೆ ಬೇಕಂದ್ರೆ ಪಾರ್ಟಿಷನ್ ಮಾಡ್ಕೋಬೋದು ನಿಮಗೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ ಮಾಸ್ಟರ್ ಬೆಡ್ರೂಮ್ಗೆ. ಧಾರಾಳವಾಗಿ 2 ಚೇರ್ ಹಾಕೊಂಡು ಕೂತ್ಕೋಬೋದು. ಹಾಗೆ ಇಲ್ಲಿ ನೋಡ್ಬೋದು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ 4 ಕಡೆ. ಒಂದು ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ನಿಮಗೆ ವಾಟರ್ ಟೈಲ್ಸ್ ಮಾಡಿದ್ದಾರೆ. POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಬನ್ನಿ ಈ ಕಡೆ ಬಂದರೆ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನಮಗೆ ಇಲ್ಲೂ ಅಷ್ಟೇ ನೋಡ್ಬೋದು ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ನಿಮಗೆ ಮೇಲ್ಗಡೆ ನೋಡ್ಬೋದು ಒಳ್ಳೆ ಡಿಸೈನ್ ಮಾಡಿದ್ದಾರೆ, ಸಾಲಿಡ್ ಆಗಿ ಮಾಡಿದ್ದಾರೆ. ನಾನು ಹೇಳಿಲ್ಲ 30-40ಗೆ ನಿಮಗೆ 30-40 ಏನು ಕಮ್ಮಿ ಮಾಡಿಲ್ಲ. ನಿಮಗೆ ಸೇಮ್ 30-40 ಸ್ಟೈಲಲ್ಲೇ ಮಾಡಿದ್ದಾರೆ ಎಲ್ಲ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ನೋಡ್ಬೋದು. ಹಾಗೆ ಅಲ್ಲೆಲ್ಲ ವಾರ್ಡ್ರೋಬ್ ಬಂದಿದೆ ನಿಮಗೆ. ಓವರ್ ಹೆಡ್ ಕಬೋರ್ಡು, ಫ್ಯಾನ್ ಆಗಲಿ ಲೈಟ್ ಆಗಲಿ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಿಮಗೆ TV ಯೂನಿಟ್ ಬರುತ್ತೆ. ನಮಗೆ ಸೂಪರ್ ಆಗಿದೆ. ಹಾಗೆ ಇದಕ್ಕೆ ಇಲ್ಲಿ ಒಂದು ಸೈಡ್ ಓಕೆ, ಇಲ್ಲೂ ಬಾಲ್ಕನಿ ಕೊಟ್ಟಿದ್ದಾರೆ ನಿಮಗೆ. ವೆಟ್ ಸೈಡ್ ಚಿಲ್ಡ್ರನ್ ಬೆಡ್ರೂಮ್ಗೂ ಬಾಲ್ಕನಿ ಬಂದಿದೆ ನೋಡಿ. ಲೆಂತ್ ಆಗಿದೆ. ನಿಮಗೆ ಧಾರಾಳವಾಗಿ 3 ಚೇರ್ ಹಾಕೊಂಡು ಕೂತ್ಕೋಬೋದು ನೀವು.
ಆರಾಮಾಗಿ ಸಾಯಂಕಾಲ ಹೊತ್ತು ಆರಾಮಾಗಿ ಕೂತ್ಕೋಬೋದು. ಮನೆ ಸುತ್ತಮುತ್ತ ಗಡಿ ಒಳಗಡೆ ಓಕೆ. ಹಂಗೆ ಇಲ್ಲಿ ನಿಮಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇದು ಅಷ್ಟು ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಒಳಗಡೆ ಬಂದು ನೋಡಿಸ್ತಾ ಇದ್ದೀನಿ ನೋಡಿ, ಸಕ್ಕ ದೂರವಾಗಿದೆ. ಪಾರ್ಟಿಷನ್ ಮಾಡ್ಬೋದು ಆರಾಮಾಗಿ, ಬೆಡ್ರೂಮ್ ಸಪ್ರೇಟಾಗಿ ಮಾಡ್ಕೋಬೋದು. ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಎರಡನೇ ರೂಮು. ಬನ್ನಿ ಮಾಡಿ ಮೇಲವನ್ನ. ಇಲ್ಲಿಂದ ನೋಡಿ ಹಾಲು ಗ್ರೌಂಡ್ ಫ್ಲೋರಿಂದ ಹಿಡಿದು ಇಲ್ಲಿವರೆಗೂ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನಿಮಗೆ ಸೇಮ್ ಡಿಸೈನ್ ಇರುತ್ತೆ. ನಿಮಗೆ ಮಾಸ್ಟರ್ ಬೆಡ್ರೂಮ್ಗೆ ಇನ್ನು ಮೇಲ್ಗಡೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ನಿಮಗೆ ರೂಮ್ಗಳು ಮಾತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. 3 ರೂಮ್ಗೆ ಇಲ್ಲೆಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಮೂರನೇ ಫ್ಲೋರ್ ಬಂದಿದ್ದೀವಿ ನಾವಲ್ಲಿ. ಇಲ್ಲಿವರೆಗೂ ಇಟಾಲಿಯನ್ ಮಾರ್ಬಲ್ಲು, ಇಲ್ಲಿ ಬಂದು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಒಂದು ರೂಮ್ ಆಗಿರುತ್ತೆ ನಿಮಗೆ. ಇದು ಮಾಸ್ಟರ್ ಬೆಡ್ರೂಮು, ಅಂದರೆ ನಿಮಗೆ ಇಲ್ಲಿ ಕಾಟ್ ಹಾಕಿಲ್ಲ ನಿಮಗೆ. ಓಕೆ, ಸೇಮ್ ಕೆಳಗಡೆ ಏನು ನೋಡಿದ್ರೆ ಸೇಮ್ ಇರುತ್ತೆ, ಕಾಟ್ ಹಾಕಿಲ್ಲ. POP ಫಾಲ್ ಸೀಲಿಂಗ್ ಚೇಂಜ್ ಮಾಡಿದ್ದಾರೆ. ಹಾಗೆ ವಿಂಡೋ ಕೊಟ್ಟಿದ್ದಾರೆ, ಅಲ್ಲಿ ಟೀ ಕುಡಿದೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ, ನೋಡ್ಬೋದು ಅಲ್ಲಿ. ಈ ಕಾರಲ್ಲಿ ನೋಡ್ತಾ ಇದ್ದೀನಿ. ಬೇಕಾದ್ರೆ ಇದಕ್ಕೊಂದು ಕಾಟ್ ಹಾಕಿದ್ರೆ ನಿಮಗೆ ಇದು ಒಂದು ರೂಮ್ ಆಗುತ್ತೆ. ಕಾಟ್ ಹಾಕೊಳ್ಳೇಬೇಕಾಗುತ್ತೆ ನೀವು. ಕಾಟ್ ಹಾಕಿದ್ರೆ ಇದೊಂದು ರೂಮ್ ಆಗುತ್ತೆ. ಟೋಟಲ್ 4 ರೂಮ್ ಬರುತ್ತೆ ನಿಮಗೆ. ಹಾಗೆ ಇಲ್ಲೂ ಕೂಡ ಅಷ್ಟು ನೋಡ್ಬೋದು, ವಾರ್ಡ್ರೋಬ್ ಬಂದಿದೆ. ಇದಕ್ಕೂ ನಿಮಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಹಾಗೆ ಸೇಮ್ ಕೆಳಗಡೆ ಇಲ್ಲಿ ಏನು ಬಂದಿತ್ತು ಡ್ರೆಸ್ಸಿಂಗ್ ಟೇಬಲ್, ಸೇಮ್ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಬಂದಿದೆ. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಸೇಮ್ ಕೆಳಗಡೆ ಏನು ನೋಡಿದ್ವು ಸೇಮ್ ಬಾಲ್ಕನಿ. ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಇನ್ನೊಂದು ಸತಿ ಅಡ್ರೆಸ್ ಹೇಳ್ತೀನಿ, ಮಾಡಿ ಮೇಲೋಗಿ ನಿಮಗೆ. ಬನ್ನಿ ಮಾಡಿ ಮೇಲು. ಸರಿ, ಇಲ್ಲಿ ಇನ್ನೊಂದು ರೂಮ್ ಇದೆ. ಇದು 3ನೇ ರೂಮ್ ಆಯಿತು. ಇದು 4ನೇದು. ಕೆಳಗಡೆ ಏನು ನೋಡ್ರಿ ಚಿಲ್ಡ್ರನ್ ಬೆಡ್ರೂಮು ಸೇಮ್ ಇರುತ್ತೆ ನಿಮಗೆ. POP ಫಾಲ್ ಸೀಲಿಂಗ್ ಚೇಂಜ್ ಇರುತ್ತೆ ನಿಮಗೆ. ನೋಡ್ಬೋದು, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇದೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ಫ್ಯಾನ್ ಆಗಲಿ ಲೈಟಿಂಗ್ ಆಗಲಿ ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ ನಿಮಗೆ. ಸೇಮ್ ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ, ಫುಲ್ ದೊಡ್ಡದಾಗಿದೆ ನೋಡ್ಬೋದು. ನಿಮಗೆಲ್ಲ ಡೀಟೇಲ್ಸು ನಾವು ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಒಂದು ಸತಿ ಡೈರೆಕ್ಟಾಗಿ ಬಂದು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ. ಇದು ಅಷ್ಟೇ ನಿಮಗೆ ರೆಸ್ಟ್ ರೂಮ್ ಆಗಿರುತ್ತೆ. ದೊಡ್ಡದಾಗಿದೆ ನೋಡ್ಬೋದು. ಇದು 4ನೇ ರೂಮು. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಇದೆ. ಅಂದರೆ ನಿಮಗೆ 4 ರೂಮ್ಗೂ ಬಾಲ್ಕನಿ ಇದೆ ನಿಮಗೆ. ಯಾವುದಕ್ಕೂ ಒಂದು ಕೊಟ್ಟಿಲ್ಲ ಅಂತಂದಿಲ್ಲ ನಿಮಗೆ. 4 ಬಾಲ್ಕನಿ ಇದೆ ನೋಡಿ. ಇಲ್ಲೂ ಅಷ್ಟೇ 3 ಜನ ಆರಾಮಾಗಿ ಕೂತ್ಕೋಬೋದು, ಅಷ್ಟು ದೊಡ್ಡದಾಗಿದೆ ನಿಮಗೆ. ಬನ್ನಿ ಟಾಪ್ ಫ್ಲೋರ್ ಬನ್ನಿ. ಟೋಟಲ್ 4 ರೂಮ್ ಬರುತ್ತೆ ನಿಮಗೆ. ಇದು ಇನ್ನೊಂದು ಸತಿ ನೋಡಿಸ್ಕೊಡ್ತೀನಿ. ಇದು ಬಂದು 4ನೇ ರೂಮ್. ಓಕೆ, ಮಾಡಿ ಮಾಡೋಣ. ಇಲ್ಲಿಂದ ತಿರ್ಗಾ ಇಟಾಲಿಯನ್ ಮಾರ್ಬಲ್ ಸ್ಟಾರ್ಟು. ಬರೀ 3 ರೂಮು ಮಾತ್ರ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಇಲ್ಲೂ ಅಷ್ಟೇ ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ. ಅಲ್ಲಿ ಇನ್ನೂ ನಿಮಗೆ ಟಫನ್ ಗ್ಲಾಸ್ ಬರುತ್ತೆ, ಸ್ಕೈಲೈಟ್ಗೋಸ್ಕರನೇ ಬಿಟ್ಟಿದ್ದಾರೆ. ಅದು ಹಾಕ್ಕೊಡ್ತಾರೆ ಅದು. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಗಾರ್ಡನ್ಗೋಸ್ಕರ ಇಲ್ಲಿ ಜಾಗ ಬಿಟ್ಟಿದ್ದಾರೆ. ಧಾರಾಳವಾಗಿ ಸಣ್ಣದಾಗಿ ಒಂದು ಗಾರ್ಡನ್ ಮಾಡ್ಕೋಬೋದು ಆರಾಮಾಗಿ. ಇಲ್ಲಿ ನೋಡಿಸ್ತಾ ಇದ್ದೀನಿ.
ಹಾಗೆ ಇದು ಲಿಫ್ಟು ಮೈಂಟೆನೆನ್ಸ್ ರೂಮ್ ಬರುತ್ತೆ ನಿಮಗೆ. ಹಾಗೆ ಕೈಯಲ್ಲಿ ಬಟ್ಟೆ ಹೋಯ್ತು ನಾವು ಇಲ್ಲಿ ಹೋಗ್ಕೋಬೋದು. ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಸೋಲಾರ್ ಹಾಕೊಳ್ಳೋಕ್ಕೆ ತುಂಬ ಜಾಗ ಇದೆ ಮೇಲ್ಗಡೆ. ಹಾಗೆ 1000 ಲೀಟರ್ಸ್ ನಿಮಗೆ ಸಿಂಟ್ಯಾಕ್ ಕೊಟ್ಟಿದ್ದಾರೆ ಮೇಲ್ಗಡೆ. ಇಲ್ಲೂ ಅಷ್ಟೇ ನಿಮಗೆ ವಾಷಿಂಗ್ ಮಿಷಿನ್ ಮಾಡ್ಕೊಳ್ಳೋಕ್ಕೆ ಪಾಯಿಂಟ್ ಔಟ್ಗಳು ಕೊಟ್ಟಿದ್ದಾರೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಈ ಥರ ಕಾಣಿಸುತ್ತೆ ನೋಡಿ, ಈ ಥರ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ. ನಿಮಗೆ ವೆಸ್ಟಿಗೆ ನಾರ್ತ್ ಕಾರ್ನರ್ ಆಗಿರುತ್ತೆ, ನಿಮಗೆ ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,75 lakhs ಕೇಳ್ತಾರೆ. ಅಂದರೆ 2,75,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. 2,75,00,000 ತಕ್ಕ ನೀವು ಆಸ್ಟ್ರೇಲಿಯಾ ಅಂದ್ಕೊಬೇಡಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಹಾಗೆ ನೀವು ಕಾರ್ನರ್ ಮನೆ ಯಾರನ್ನ ಹುಡುಕ್ತಾ ಇದ್ದರೆ ಒಂದು ಒಳ್ಳೆ ಮನೆ, ತುಂಬ ಚೆನ್ನಾಗಿದೆ. ಏರಿಯಾ ಕೂಡ ಅಷ್ಟೇ ರೀಸೆಂಟಾಗಿದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ, ನಿಮಗೆ ಒಳ್ಳೆ ಏರಿಯಾ. ನಿಯರ್ ಬೈ ನೀವು ಕನಕಪುರ ಬರುತ್ತೆ ನಿಮಗೆ. ಇಲ್ಲಿಂದ ನಿಯರ್ ಬೈ ಬನ್ನರ್ಘಟ್ಟ ರೋಡು ಬರುತ್ತೆ ನಿಮಗೆ. ಸೆಂಟ್ರಲ್ ಇರುತ್ತೆ, ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಕೆಲ್ಸಕ್ಕೆ ಹೋಗೋಕ್ಕೆ ತುಂಬ ಹತ್ರನೂ ಆಗುತ್ತೆ. ಕನಕಪುರ ರೋಡ್ಗಾಗಲಿ ಇಲ್ಲಾಂದರೆ ಇದಕ್ಕೆ ಬನ್ನರ್ಘಟ್ಟ ರೋಡ್ಗಾಗಲಿ ಹತ್ರ ಇರುತ್ತೆ ಇದು. ಓಕೆ, ಕಾರ್ನರ್ ಮನೆ ಹುಡುಕ್ತಾ ಇರೋರು ಬಂದು ನೋಡ್ಬೋದು. ಹಾಗೆ ಈ ವಿಡಿಯೋ ನೋಡಿ ಈ ಮನೆ ನನಗೆ ಇಷ್ಟ ಆಗಿರೋ, ಈ ಮನೆನ ನೋಡ್ಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾನ ಕಾರ್ನರ್ ಮನೆಯೇ ಹುಡುಕ್ತಾ ಇದ್ದರೆ ಒಂದು ಒಳ್ಳೆ ರೀಸನಬಲ್ ರೇಟ್ಗೆ ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನೀವು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಮ್ಮಲ್ಲಿ ಸೈಟ್ಗಳು ಇದೆ, ನಿಮಗೆ DMRDA ಸೈಟ್ಸು ಇದೆ. ಬೇಕಂದವರು ಸೈಟ್ ಕೂಡ ಫೋನ್ ಮಾಡ್ಬೋದು. ನಿಯರ್ ಬೈ ಬನ್ನರ್ಘಟ್ಟ ರೋಡ್, ನಿಯರ್ ಬೈ ಕನಕಪುರ ರೋಡು, ನೈಸ್ ರೋಡ್ ಹತ್ರನೂ ನಿಮಗೆ ಸೈಟ್ಗಳು ಸಿಗುತ್ತೆ. ನಿಮಗೆ ಬೇಕಂದವರು ಫೋನ್ ಮಾಡಿ ಕರ್ಕೋಗಿ ಸೈಟ್ಗಳನ್ನ ಕೂಡ ನೋಡಿಸ್ತೀವಿ. ಸೈಟ್ ಬೇಕಂದವ್ರಿಗೆ, ಈ ಮನೆ ಬೇಕಂದವರು ಕೂಡ ಫೋನ್ ಮಾಡಿ ಈ ಮನೆಯನ್ನು ಕರ್ಕೊಬಂದು ನೋಡಿಸ್ತೀನಿ. ಇದಿಷ್ಟು ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.